ಅಣ್ಣ ನಮಸ್ಕಾರ. ಅಣ್ಣ ಹೇಳಣ್ಣ. ಅಣ್ಣ ನಿಮ್ಮ ಹೆಸರು? ನಂಜಪ್ಪ ಅಂತ. ನಂಜಪ್ಪ. ಅಣ್ಣ ಇದು ಯಾವ ಊರು, ಎಲ್ಲಿ ಬರುತ್ತೆ ಇದು? ಇದು ನೆಲಮಂಗಲ ತಾಲೂಕು, ಬೆಂಗಳೂರು ಜಿಲ್ಲೆ, ಸೋಂಪುರ ಹೋಬಳಿ. ಹೌದಾ? ಶಿವಗಂಗೆ ಪಕ್ಕದಲ್ಲಿ ಬರುತ್ತೆ. ಶಿವಗಂಗೆ ಪಕ್ಕ ಒಂದು 2 ಕಿಲೋಮೀಟ್ರು. ಹೌದಾ ಅಣ್ಣ? ಇವಾಗ ನೀವೆಲ್ಲ ದನ ಎಲ್ಲ ಇಲ್ಲಿ ರಾಗಿ ಹೊಲಕ್ಕೆ ಎಷ್ಟು ಎಕರೆ ಐತಣ್ಣ ಇದು ರಾಗಿ ಹೊಲ? ಒಂದು 4 ಎಕರೆ ಐತೆ. 4 ಎಕರೆ ರಾಗಿ ಹೊಲ ಐತಾ? ಅಲ್ಲಿ ಇದೆಲ್ಲ ಹಳ್ಳಿ ಕಾರ್ ದನ ನಿಮ್ಮವೇನಾ? ಹಳ್ಳಿ ಕಾರ್ ದನ ನಮ್ಮವೇ. ನಾವು ದನನೇ ಹಳ್ಳಿ ಕಾರ್ ದನನೇ ಕಟ್ಟೋದು. ಹೌದಾ? ಎಲ್ಲ 4 ದನ ಅವೆ? 4. ಹಾ. ಅಣ್ಣ ಇದು ನಮ್ಮ ಕಡೆ ಬಂದ್ಬಿಟ್ಟು, ನಮ್ಮ ಗೌರಿಬಿದನೂರು ಭಾಗದಲ್ಲಿ ಈ ಸುತ್ತಮುತ್ತ ನಮ್ಮ ಕಡೆ ಬಂದ್ಬಿಟ್ಟು ಈ ಮಧುಗಿರಿ ಭಾಗದಲ್ಲೆಲ್ಲ ಈ ತರ ರಾಗಿ ಹೊಲ ಹಾಕಿದ್ರೆ ಈ ತರ ದನ ಬಿಟ್ಟು ಮೇಯಿಸಲ್ಲ. ದನ ಬಿಟ್ಟು ಮೇಯಿಸ್ಬೇಕು ಅಂದ್ರೆ 2 ಅವರ್ ಮೇಯಿಸ್ಬೇಕಷ್ಟೇ. ರಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಹಸುಗಳಿಗೆ ಆರೋಗ್ಯ ಆಗಲ್ಲ. ಕಮ್ಮಿ ಮೇಯಿಸ್ಬೇಕು, ಜಾಸ್ತಿ ನೀರು ಕುಡಿಸ್ಬಾರ್ದು. ನೀವು ಒಂದ್ 2 ಅವರ್ ಮೇಯಿಸ್ತಿರ್ಗ ಒಂದ್ 2 ಅವರ್ ಆಮೇಲೆ ಬಿಟ್ಟು ಮೇಯಿಸ್ಬೇಕು. ಚೆನ್ನಾಗಿ ಬೆಳೆ ಬೆಳೀತದೆ, ಚೆನ್ನಾಗಿ ಬರ್ತದೆ. ಬೆಳೆದೆಲ್ಲ ಇದ್ರೆ ಗರಿ ಮೇಯಿಸ್ಲಿಲ್ಲ ಅಂದ್ರೆ ಬೆಳೆ ಬಿದ್ದೋಗುತ್ತೆ. ಮಳೆ ಗಾಳಿ ಬಂದವಾಗ ಮನೆ ಕಮ್ಬಿಡ್ತದೆ, ಕುಯ್ಯಕ್ ಆಗಲ್ಲ. ಅವಾಗ ಕುಯ್ಯಕ್ ಆಗದಿಲ್ಲ, ಹೆಜ್ಜೆ ಆಗುತ್ತೆ. ಈ ಗರಿ ಚೆನ್ನಾಗಿ ಕಡಿಸ್ಬೇಕು. ಏನೇ ಮಾಡಿ ಗರಿ ಕಡಿಸಿದ್ರೆ ಆರಾಮ ಚಂದ, ತೆನೆನೂ ಚೆನ್ನಾಗಿ ಬರುತ್ತೆ. ಹೌದಾ? ಇವು ಎಲ್ಲ ಗೇಮಿ ಮಾಡೋದಕ್ಕೆ ಎಲ್ಲ ಗೇಮಿಗೆ ಮಾಡಿಕೊಂಡಿರೋದು ನಾವು. ಹೌದಾ? 10 ಎಕರೆ ಮಾಡಿದೀವಿ ಅಣ್ಣ. ಟೋಟಲ್ ರಾಗಿ ಹೊಲ 10 ಎಕರೆ ರಾಗಿ ಹೊಲ ಇದೆ. ಇಲ್ಲಿ ಟೋಟಲ್ ಒಂದ್ 4 ಎಕರೆ ಮಾಡಿದ್ದೀರಾ? 4 ಎಕರೆ ಇದೆ. ನೋಡಿ ಸ್ನೇಹಿತರೆ, ಇದೆಲ್ಲ ಸುತ್ತಮುತ್ತ ಒಂದ್ 4 ಎಕರೆ ಇವ್ರದ್ದಿದೆ. ಆದ್ರೆ ನೋಡಿ ನಮ್ಮ ಭಾಗದಲ್ಲಿ ಬಂದ್ಬಿಟ್ಟು ದನ ಬಿಡಲ್ಲ. ಅದು ರೂಢಿ ಇಲ್ಲ ನಿಮ್ಗೆ. ಹೌದೌದು, ಮೇಯಿಸಿದ್ರೆ ಅದೇ ಚೆನ್ನಾಗೆ ಬರುತ್ತೆ ತೆನೆ. ಅಲ್ಲ ಸರ್, ಪಕ್ಕದಲ್ಲಿ ಹೊಲದಲ್ಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮೇಯ್ದ್ರೆ ನಮ್ ಕಡೆ ಕೋಪ ಮಾಡ್ಕೊಂತಾರೆ. ನಮ್ ಕಡೆ ನೀವು ಹೊಲದಲ್ಲೇ ಬಂದ್ಬಿಟ್ಟು ಎಷ್ಟ್ ತಿಂಗಳವರೆಗೂ ಮೇಯಿಸ್ಬೋದಣ್ಣ ಇದು? ಒಂದ್ 20 ದಿವಸ ಮೇಯಿಸ್ಬೋದು. ಈ ಸ್ಟೇಜ್ ಅಲ್ಲಿ ಇರೋ ಮೇಯಿಸ್ಬೋದು. ಒಂದ್ 20 ದಿವಸ ಮೇಯಿಸ್ಬೋದು. ಮೇಲೆ ಸುಳಿ ಸೊಪ್ಪೆಲ್ಲ ಕಿತ್ಕೊಂಡು ಎಲ್ಲ ಗರ್ಗರಿ ಕಿಳ್ಕೊಂಡ್ ತಿನ್ಬಿಡ್ತವೆ. ಬುಡ ತಿರ್ಗಾ ಹೊಡಿತದೆ. ಇವತ್ತು ಮೇಯ್ದಿತ್ತು ಅವತ್ತಾರೆ ಕಾಲ ಅಷ್ಟೇ ಇರ್ತದವಲ್ಲ, ಅಷ್ಟೇ ಬೆಳ್ಕೊಂಡ್ಬಿಟ್ಟಿರ್ತದವಲ್ಲ. ಬಿಟ್ ಮೇಯ್ಸ್ರಿ ಏನ್ ತೊಂದ್ರೆ ಏನ್ ದಿನ ಬಿಟ್ರು ಏನ್ ತೊಂದ್ರೆ ಇಲ್ಲ. ಏನ್ ಬುಡ ಕಡ್ಕಂತಿರ್ಲಿ 3 ದಿನ ಹೊಡ್ಕೊಂಡ್ಬಿಡ್ತದೆ. ಹೌದೌದು, ಅದೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಟ್ಬಿಡ್ಬೇಕು. ಗೆಣ್ಣು ಇಕ್ತಿದ್ದಂಗೆ ಬಿಟ್ಬಿಡ್ಬೇಕು. 3 ಗೆಣ್ಣು ಹಾತಿದಂಗೆನೆ ಗೊತ್ತಾಗುತ್ತದೆ ಒಡೆ ಆಗ್ತದೆ ಅಂತ ಬಿಟ್ಬಿಡ್ಬೋದು. ಹೌದಾ? ಎಲ್ಲೋ ಒಂದೊಂದು 6 ಒಡೆ ಕಂಡಾಗ ಬಿಟ್ಬಿಡ್ಬೇಕು. ಒಡೆ ಕಡಿದ್ರೆ ಅವಾಗ ತೆನೆ ಬರಲ್ಲ. 6 ಒಡೆ ಬತ್ತಿದಂಗೆ ನೋಡಿ ಬಿಟ್ಬಿಡ್ಬೇಕು. ಹೌದಾ? ಮತ್ತೆ ಬೇರೆ ವ್ಯವಸಾಯ ಏನೇನ್ ಮಾಡ್ತೀರಣ್ಣ ನೀವು? ನಾವು ಅಡಿಕೆ ತೋಟ ಇದೆ. ಅಡಿಕೆ ಎಷ್ಟು ಮಾಡಿದೀರಾ? ಅಡಿಕೆ ನಮ್ದೇ ಸ್ವಂತ ಒಂದು 500 ಗಿಡ ಐತೆ ಅಷ್ಟೇ ಅಣ್ಣ. ಹೌದಾ? ಇನ್ನೇನಿಲ್ಲ, ಅಡಿಗೆ ಕೆಲಸ ನಮ್ದು. ಅಡಿಗೆ ಕೆಲಸ. ಹೌದಾ? ಅಡಿಗೆಗೆ ಹೋಗ್ತೀರಾ? ಮದುವೆ ಅಡಿಗೆಗಳು ಜಾಸ್ತಿ ಸುತ್ತಮುತ್ತ ಭಾಗದಲ್ಲೆಲ್ಲ ಹೋಗ್ತೀರಾ? ಈ ಕಡೆ ಸುತ್ತಲೂ ಬತ್ತಲು ಭಾಗದಲ್ಲಿ ಮದುವೆ ಅದು ಇದು ಬೇರೆ ಹಸ್ಮನೆ ಪೂರಿ ತಿಥಿ ಪಾತಿ ಏನ್ ಸಿಕ್ಕಿರೂ ಎಲ್ಲ ಮಾಡ್ತೀವಣ್ಣ. ಹೌದಾ? ಸರಿ ಅಣ್ಣ. ಟೋಟಲ್ 4 ಹಳ್ಳಿಕಾರ ದನ ಕಟ್ಟಿದ್ದೀರಾ? ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದ್ದಾವೆ ಹಳ್ಳಿ ಕಾರ್ ದನಗಳು. ಒಳ್ಳೆ ಜಾತಿ ದನಗಳು ಕಟ್ಟಿದ್ದಾರೆ ನೋಡಿ. ಎಲ್ಲ ಹೊಲದಲ್ಲೇ ಮೇಯಿಸ್ತಾರೆ. ನಮ್ಮ ಭಾಗದಲ್ಲಿ ಈ ಥರ ಮೇಯಿಸಲ್ಲ ನೋಡಿ. ರಾಗಿ ಹೊಲದಲ್ಲಿ ಎಲ್ಲ ಮೇಯಿಸ್ತಾ ಇದ್ದಾರೆ ನೋಡಿ. ಮತ್ತೆ ಅಣ್ಣ, ಈ ಶಿವಗಂಗೆ ಜಾತ್ರೆಗೆಲ್ಲ ನೀವು ದನ ಕಟ್ತೀರಾ? ಶಿವಗಂಜಿ ಜಾತ್ರೆಗೆ ನಾನು ಒಂದು 10 ಜೊತೆ ಇರ್ತವೆ. 10 ಜೊತೆ ಇರ್ತಾವ? ಎಲ್ಲ ಓರಿ ಪಾರಿ ಕಟ್ತೀನಿ. ವ್ಯಾಪಾರನೂ ಮಾಡ್ತೀರಾ? ವ್ಯಾಪಾರನೂ ಮಾಡ್ತೀನಿ ಜಾತ್ರೆ ಟೈಮ್ನಾಗೆ. ಅದೇನೋ ಹುಚ್ಚು. ನಮ್ಮ ಅಪ್ಪಾಜಿ ಮಾಡೋರು, ನಮ್ಮ ತಾತ ಮಾಡೋರು, ನಾವು ಮಾಡ್ತಾ ಇದೀವಿ ಅದೇ ಹುಚ್ಚು. ಹೌದಾ? ದನ ಅಂದ್ರೆ ಕ್ರೇಜ್ ನಿಮ್ಗೆ ಒಂದ್ ಸ್ವಲ್ಪ? ದನ ಇಲ್ಲದ ಆಗೋದೇ ಇಲ್ಲ, ನಾವು ಸೀಮೆ ಕಟ್ಟೋದೇ ಇಲ್ಲ. ಹೌದಾ? ನಾವು ಇವೇ ಹುಚ್ಚು. ಹಾಗಾದ್ರೆ ವ್ಯಾಪಾರಕ್ಕೆ ತಗೊಂಡ್ಬರ್ತೀರಾ? ತಗೊಂಬರ್ತೀವಿ. ಜನವರಿ ಇನ್ನೊಂದು 20 ದಿವಸ ತಿಂಗಳೈತೆ ನಂಗೆ. ನಮಗೆ ಬೇಕಾದ ಕರ ಮರಿ ತಂದ್ಬಿಟ್ಟು ಸಾಕ್ಬಿಟ್ಟು ಮಾರಾಣಿಕೆ ಆಗ್ತದೆ. ಅಣ್ಣ, ಶಿವಗಂಗೆ ಜಾತ್ರೆ ಇನ್ನ ಎಷ್ಟು ತಿಂಗಳು ಇರ್ಬೋದು? 4 ತಿಂಗಳೈತೆ. ಇನ್ನ 4 ತಿಂಗಳೈತೆ. ಜನವರಿಗೆ ಮುಂಚೆನೆ ತಗೊಂಡ್ಬಂದ್ಬಿಟ್ಟು ಸಾಕಾಣಿಕೆ ಮಾಡಿ 1 ತಿಂಗಳು 1.5 ತಿಂಗಳು ಇದ್ದಂಗೆ ತತ್ತೀವಿ. ಒಂದ್ ಸ್ವಲ್ಪ ರೆಡಿ ಮಾಡ್ತೀರಾ? ತಿಂಡಿ ಕೊಟ್ಟು ಆಮೇಲೆ ಮಾರಾಟ. ಹೌದಾ? ಸರಿ ಅಣ್ಣ. ಈ ಸುತ್ತಮುತ್ತ ಶಿವಗಂಗೆ ಸುತ್ತಮುತ್ತ ಯಾರೇ ಬೇಕಾದ್ರು ದನ ನೋಡಿ ಸ್ನೇಹಿತರೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮೊಬೈಲ್ ನಂಬರ್ ಒಂದು ಸ್ವಲ್ಪ ಹೇಳಿ ಅಣ್ಣ. 8971224558. ಹೌದಣ್ಣ? ಸರಿ ಅಣ್ಣ. ಯಾರೇ ಅಡುಗೆ ಮಾಡಬೇಕಾದ್ರೂ ಈ ಸುತ್ತಮುತ್ತ ಭಾಗದಲ್ಲಿ ಅಡುಗೆದು ಬೇಕಾದ್ರೆ ಏನು ಇದ್ರೆ ಫೋನ್ ಮಾಡ್ಬೋದು. ಎಲ್ಲ ಮಾಡಿದ್ದೀನಿ ಅಣ್ಣ ನಾನು. ಹೌದಾ? ಮಂತ್ರ ಆಗ್ತದೆ ನೋಡಿ, ಕಾಲ್ಟಕೆರೆ ಆಚೆ ಅಲ್ಲಿ ಬಂದು ಮಾಡಿದ್ದೀನಿ. ಸರಿ ಅಣ್ಣ. ಸುಮ್ಮನೆ ಏನು ಮಾಡಲ್ಲ ಇಲ್ಲ ಮಕ ತೋರಿಸ